ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ವೆಡ್ನೆಸ್ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ, ಗಣೇಶ ಹಬ್ಬ. ಹಾಗಾಗಿ ಇವತ್ತು ನಾನು ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈಗ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ಈಗ ನಾನು ಸ್ಕಿನ್ ಕೇರ್ನ ಮಾಡ್ಕೊಂಡು ಬಿಡ್ತೀನಿ. ಡೈಲಿ ಈಗ ಒಂದು 4 ಡೇಸಿಂದ ಡೈಲಿ ತಲೆ ಸ್ನಾನ ಮಾಡಿ ಕೂದಲೆಲ್ಲ ಒಂಥರ ರಫ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಹೇರ್ ಆಯಿಲ್ ಏನಾದರೂ ಅಪ್ಲೈ ಮಾಡಿ ಮತ್ತೆ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಮತ್ತೆ ಮುಂದಿನ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಕೂಡ ಬ್ಲಾಗ್ ಮಾಡಿ. ಹಾಗೆ ಇವತ್ತು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗಿದ್ದಾರೆ. ಬರ್ತಾ ಹೂವೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ಪೂಜೆಗೆ. ಇನ್ನು ಅವರು ಬರೋಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅವರು ಆಲ್ರೆಡಿ ಹೇಳಿ ಹೋಗಿದ್ದಾರೆ. ನಾನು ಸ್ವಲ್ಪ ಈ ಥರ ಬ್ಲಾಗೆಲ್ಲ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತೀನಿ. ಅದಕ್ಕಂತಲೇ ಅವರು ಮೊದಲೇ ಹೇಳಿ ಹೋಗಿದ್ದಾರೆ. ಇನ್ನು ಲೇಟ್ ಆಗಬಾರ್ದು ಅಲ್ವಾ, ಪೂಜೆ ಎಲ್ಲ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿಕೊಂಡ್ರೆ. ಈ ಥರ ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ಬೆಳಿಗ್ಗೆನೇ ಮನೆ ಎಲ್ಲ ಕ್ಲೀನ್ ಮಾಡಿ ನಾವು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹಾಗೆ ಸ್ವೀಟ್ಸ್ ಎಲ್ಲ ಮಾಡಿ ಹಬ್ಬದ ಅಡುಗೆ ಮಾಡಿ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಮನೇಲಿ ಒಂಥರ ಚೆನ್ನಾಗಿರುತ್ತೆ. ಪಾಸಿಟಿವ್ ಆಗಿ ಡೇ ಫುಲ್ಲು ತುಂಬಾ ಚೆನ್ನಾಗಂತ ಅನಿಸುತ್ತೆ ಅಂತ ಹೇಳಿ ಬೇಗ ಮಾಡ್ಕೊಳ್ಬೇಕು. ಇನ್ನು ನಾನು ಸ್ಕಿನ್ಗೆ ಅಂತ ಹೇಳಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಈ ಥರ ಯಾವುದಾದ್ರೂ ಬಾದಾಮ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ. ಅಪ್ಲೈ ಮಾಡಿಕೊಂಡು ಆಮೇಲೆ ನಾನು ಉಳಿದಿರೋ ಅಂಥ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಕಿಚನ್ ಎಲ್ಲ ನೆನ್ನೆನೇ ನೈಟೆಲ್ಲ ಕ್ಲೀನ್ ಮಾಡಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಮಲ್ಕೊಂಡಿದ್ದೆ. ಇನ್ನು ಈಗೇನು ಕ್ಲೀನಿಂಗ್ ಕೆಲಸ ಏನೂ ಇರಲಿಲ್ಲ, ಬರೀ ಕಸ ಹೊಡೆದು ಮನೆ ಒರೆಸೋದಷ್ಟೇ ಇತ್ತು. ಆದರೂ ಒಂದ್ಸರಿ ಕಿಚನ್, ಗ್ಯಾಸ್ ಸ್ಟವ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಕೌಂಟರ್ ಟಾಪ್ ಆಯಿತು, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೇ ಸಮಾಧಾನ ನನಗೆ. ನಿನ್ನೆ ಹಬ್ಬ ಇತ್ತು ಅಲ್ವಾ, ಗೌರಿ ಹಬ್ಬ. ಹಾಗಾಗಿ ನಿನ್ನೆನೂ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ರಿಂದ ಇವತ್ತು ಅಷ್ಟೊಂದೇನು ಕೆಲಸ ಇರಲಿಲ್ಲ. ನಿನ್ನೆನೇ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೆ. ನೈಟೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಿನ್ನೆ ಮಾಡ್ಕೊಂಡಿದ್ದರಿಂದ ನನಗೀಗ ತುಂಬ ಕೆಲಸ ಇಲ್ಲ ಅಂತ ಹೇಳ್ಬೋದು. ಒಂದು 5 to 10 ಮಿನಿಟ್ಸ್ ಒಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದಷ್ಟೇ. ಇನ್ನು ನಾನು ಮನೇನೂ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದಾಯಿತು. ಇನ್ನು ಈಗ ನಾನು ಮಾರ್ನಿಂಗಿಂದ ಏನು ಕುಡ್ದಿರಲಿಲ್ಲ, ನೀರು ಸಹ ಕುಡ್ದಿರಲಿಲ್ಲ. ಹಾಗಾಗಿ ಇವತ್ತು ನಾನು 1 ಸ್ಪೂನ್ ಮೆಂತ್ಯ ಕಾಳನ್ನು 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದು ಸ್ವಲ್ಪ ಉಗುರು ಬೆಚ್ಚ ಇದ್ದಂಗೆ ಇದನ್ನು ಕುಡಿತೀನಿ. ಇನ್ನು ಈ ಮೆಂತ್ಯ ನೀರನ್ನು ಕುಡಿದು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಜಿಮ್ಮಿಂದ ಬಂದು ನನಗೆ ಮತ್ತು ಅವರಿಗೆ ಅಂತ ಹೇಳಿ ಬನಾನಾ ಹಾಗೆ ಡ್ರೈ ಫ್ರೂಟ್ಸ್, ಪೀನಟ್ ಬಟರ್ ಇದನ್ನೆಲ್ಲ ಹಾಕಿ ಹಾಲು ಹಾಕಿ ಮಿಲ್ಕ್ ಶೇಕನ್ನು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅವರು ಜಿಮ್ಮಿಂದ ಬಂದಿದ್ದರು. ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೆ. ಹಾಗಾಗಿ ಅವರೇ ಮಾಡ್ಕೊಂಡು ಬಂದು ನನಗೂ ಕೂಡ ಮಾಡಿಕೊಟ್ಟಿದ್ರು. ಇನ್ನು ಅದನ್ನು ಕೂಡ ಕುಡಿದು ಇನ್ನು ನಾನು ಬ್ಲಿಂಕಿಟಿಂದ ಸ್ವಲ್ಪ ಆರ್ಡರ್ನ ಮಾಡಿದ್ದೆ. ಮನೆಗೆ ಮತ್ತು ಪೂಜೆಗೆ ಮತ್ತು ಬಾಳೆ ಎಲೆ ಇದೆಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ಈಗ ನಾನು ಮೋದಕ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಈ ರೀತಿ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಕಾಯಿಸಿ ಇದು ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪನೂ ಗಂಟಿರಬಾರ್ದು. ನಾವು ಈಗ ಮುದ್ದೆ ಎಲ್ಲ ಮಾಡ್ಕೊಳ್ತೀವಿ ನೋಡಿ, ಅದೇ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮೋದಕನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದನ್ನು ಮಾಡಿದ್ದೆ ನಾನು, ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ಆಗಿರ್ಬೋದು, ಶೇಪ್ ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು.
ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಸ್ಟೀಮಲ್ಲೇ ಹಾಗೆ ಬಿಟ್ಟು, ಈಗ ನಾನು ಇನ್ನೊಂದು ಈ ರೀತಿ ಪ್ಯಾನ್ ತೊಗೊಂಡು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಇದೇ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದನ್ನು ಇದೇ ರೀತಿ ಹುರ್ಕೊಂಡು ಮತ್ತೆ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಎತ್ತಿಟ್ಕೊಂಡು ಮತ್ತೆ ಈಗ ಅದೇ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನಾವು ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೇಕಾಗತ್ತೆ. ನಾನು ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ 2 ಬೌಲ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಕಂಪ್ಲೀಟ್ ಫುಲ್ ತೆಂಗಿನಕಾಯಿನ ಈ ರೀತಿ ತುರಿದು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ತುಪ್ಪದಲ್ಲೇ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡು ಇದಕ್ಕೆ ನಾನು ಅದೇ ಬೌಲಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿಗೆ ತಕ್ಕಂತೆ ನೀವು ನಿಮ್ಮ ಸಿಹಿಗೆ ತಕ್ಕಂತೆ ನೋಡಿಕೊಂಡು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ಇದನ್ನು ಇದೇ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇದು ಬೆಲ್ಲದ ಪುಡಿ ಸೇರಿಸ್ಕೊಂಡ್ರೆ ಬೇಗ ಕರಗುತ್ತೆ. ನಾನು ಪುಡಿ ಆಗಲಿಲ್ಲ, ಅದು ಸ್ವಲ್ಪ ಗಡ್ಡೆ ಇದ್ದಿದ್ದರಿಂದ ಅದು ಸ್ವಲ್ಪ ಟೈಮ್ ತಗೊಳ್ತು ಪುಡಿ ಆಗೋದಕ್ಕೆ, ಅಂದರೆ ಬೆಲ್ಲನ ಕರಗಿಸೋದಕ್ಕೆ. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದಂಥ ಬಿಳಿ ಎಳ್ಳು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಇದೇ ರೀತಿ ಮತ್ತೆ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇದ್ರ ಘಮ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್, ಶೇಪ್ ವೈಸ್ ಎಲ್ಲನೂ ಚೆನ್ನಾಗಿತ್ತು. ನನಗೂ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಈಗ ಇದು ಹೂರ್ಣ ಕೂಡ ರೆಡಿ ಆಯಿತು. ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಎತ್ತಿಟ್ಟು ನಾನಿಲ್ಲಿ ಹಿಟ್ಟನ್ನು ಬೇಯಿಸಿಟ್ಕೊಂಡಿದ್ದೆ ನೋಡಿ, ಇದು ಕೂಡ ಸ್ವಲ್ಪ ತಣ್ಣಗಾಗಿತ್ತು. ಈಗ ಇದನ್ನು ಮತ್ತೆ ಕೈಯಿಂದಲೇ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಗಂಟೆ ಇಲ್ಲದೆ ಇರೋ ಹಾಗೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವಿ ನೋಡಿ, ಆ ಥರ ಇದನ್ನು ಕೂಡ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಇದು ಬಿಸಿ ಇದ್ದರೆ ನೀವು ಕೈಯಲ್ಲೆಲ್ಲ ಮುಟ್ಟಿ ನಾದಕ್ಕೆ ಹೋಗಬೇಡಿ. ತಣ್ಣಗಾದ ನಂತರ ಮಾಡ್ಕೊಳ್ಬೋದು. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಮತ್ತೆ ಕೈಯಲ್ಲಿ ಇದನ್ನು ನಾದ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಸ್ಪ್ಯಾಚುಲ ತೊಗೊಂಡು ನಾದ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಈ ಕಡೆ ಹಿಟ್ಟು ಕೂಡ ರೆಡಿ ಆಯಿತು. ಇನ್ನು ಏನಿದ್ರು ಮೋಲ್ಡ್ಗೆ ಹಾಕಿ ಈ ಥರ ಒಂದು ಮೋಲ್ಡ್ ಸಿಗುತ್ತೆ. ಮೋದಕ ಮೋಲ್ಡ್ ಅಂತ ಹೇಳಿದರೆ ಸಿಗುತ್ತೆ, ಹೊರಗಡೆ ಎಲ್ಲ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಈ ಥರ ನೀವು ತೊಗೊಂಡು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಕೈಯಿಂದಲೇ ಶೇಪ್ ಕೊಟ್ಕೊಂಡು ಮಾಡ್ಕೊಳ್ಬೋದು. ಹಾಗೆ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಒಳಗಡೆ ನಾನು ತುಪ್ಪನ ಸವರ್ಕೊಂಡಿದ್ದೀನಿ. ತುಪ್ಪನ ಹಾಕಿ ಸ್ವಲ್ಪ ಕೈಗೂ ಕೂಡ ತುಪ್ಪನ ಸವರ್ಕೊಂಡು ಅಕ್ಕಿ ಹಿಟ್ಟನ್ನು ತಗೊಂಡು ಈ ಮೋಲ್ಡ್ ಏನಿದೆ ಇದ್ರ ಒಳಗಡೆ ಹಾಕಿ ಅಕ್ಕಿ ಹಿಟ್ಟನ್ನು ಇದ್ರ ಒಳಗಡೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವೇನು ಸ್ವೀಟ್ ಹೂರ್ಣ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದ್ರ ಒಳಗಡೆ ಹಾಕ್ಕೊಳ್ಬೇಕು. ಹಾಕಿ ಇದ್ರ ಮೇಲೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇದನ್ನು ಈ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಇದನ್ನು ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯಿತು. ಈಗ ತುಂಬಾ ಚೆನ್ನಾಗಿ ಮೋದಕ ರೆಡಿ ಆಗಿರುತ್ತೆ. ಈಗ ನಾವು ಇದನ್ನು ಕೈಯಿಂದ ಈ ರೀತಿ ಓಪನ್ ಮಾಡಿದ್ರೆ ನೋಡಿ, ಈ ಥರ ಬ್ಯೂಟಿಫುಲ್ಲಾಗಿ ಶೇಪ್ ಚೆನ್ನಾಗಿ ಬಂದಿರುತ್ತೆ. ಇದು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ ಇದೇ ಥರನೇ ಎಲ್ಲನೂ ಮಾಡಿಟ್ಕೊಳ್ಳೋದು. ಈ ಥರ ಮಾಡಿಟ್ಕೊಂಡು ಮತ್ತೆ ಇದ್ರ ಮೇಲೆ ನಾನಿಲ್ಲಿ ಒಂದೊಂದೇ ಕೇಸರಿ ದಳನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದು. ನಾವು ಇಡ್ಲಿನ ಸ್ಟೀಮ್ ಮಾಡ್ಕೊಳ್ತೀವಿ ನೋಡಿ, ಅದೇ ಥರ ಸ್ಟೀಮ್ ಮಾಡ್ಕೊಳ್ಳೋದು. ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಈ ರೀತಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲೂ ಕೂಡ ಸ್ಟೀಮ್ ಮಾಡ್ಕೊಳ್ತಾರೆ, ಬಟ್ ನನಗೆ ಇದು ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಥರ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಸ್ಟೀಮ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ತುಂಬಾ ಚೆನ್ನಾಗಿದೆ. ಇಷ್ಟು ಮಾಡಿದ್ರೆ ಆಯಿತು, ಗಣಪತಿಗೆ ಪ್ರಿಯವಾದ ಮೋದಕ ರೆಡಿನೇ ಆಗೋಗ್ಬಿಡುತ್ತೆ. ನಾನು ಇದನ್ನು ವೆರಿ ಫಸ್ಟ್ ಟೈಮ್ ಮಾಡಿರೋದು. ತುಂಬಾ ಖುಷಿ ಆಯಿತು ನನಗೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನನಗೆ ಭಯ ಆಗ್ತಾಯಿತ್ತು, ಹೇಗಾಗುತ್ತೋ ಏನೋ ದೇವರೇ ಚೆನ್ನಾಗಿ ಬರಲಿ ಅಪ್ಪ ಅಂತ ಹೇಳಿ ಕೇಳಿಕೊಂಡು ಚೆನ್ನಾಗಿ ಮಾಡಿದೆ. ಬಟ್ ಅದೇ ಥರ ಬಂತು. ನಿಜವಾಗ್ಲೂ ಖುಷಿ ಆಯಿತು.
ಇನ್ನು ಈಗ ಈ ರೀತಿ ಅಲಂಕಾರನ ಮಾಡ್ಕೊಂಡಿದ್ದೀನಿ ದೇವ್ರ ನೈವೇದ್ಯಕ್ಕೆ. ಇನ್ನು ದೇವ್ರ ನೈವೇದ್ಯಕ್ಕೂ ಇಟ್ಟು ಪೂಜೆ ಕೂಡ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಈ ಥರ ಇತ್ತು ನಮ್ಮ ಮನೇಲಿ ಗಣೇಶ ಹಬ್ಬ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.